ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ಬ್ಲಾಗ್. ಇದು ಗುರುವಾರ ಬೆಳಗ್ಗೆ ಬ್ಲಾಗ್ ಆಗಿರುತ್ತೆ. ಗುರುವಾರ ರಾಯರ ವಾರ ಆಗಿರೋ ಕಾರಣ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಇಲ್ಲಿ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಹಾಗೆ ಗುರುವಾರ ಬಂದರೆ ಸಾಕು ನನಗೆ ತುಂಬಾ ಖುಷಿ ಆಗುತ್ತೆ. ರಾಯರಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಚೆಂದ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದುಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇವತ್ತು ರೊಟ್ಟಿನೇ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಜೋಳದ ರೊಟ್ಟಿ ಹಾಗೆ ಹೆಸರು ಕಾಳು ಕ್ಯಾಬೇಜ್ ಹಾಕಿಬಿಟ್ಟು ಹೆಸರು ಕಾಳು ಗ್ರೇವಿ ಮಾಡ್ಕೊಂಡಿದ್ದೆ. ಅಡುಗೆ ಮಾಡೋ ಅಂದರೆ ಎಲ್ಲ ಅಡುಗೆನೂ ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ಬಾಕ್ಸ್ ಕಟ್ಟೋದಂದರೆ ನನಗೆ ಸ್ವಲ್ಪ ದೂರ ಬಾಕ್ಸ್ ಕಟ್ಟೋದಕ್ಕೆ, ಅದರಲ್ಲೂ ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಟ್ಟೋದಂದರೆ ಸ್ವಲ್ಪ ದೂರನೇ. ಯಾಕಂದರೆ ಅವರು ಒಂದೊಂದು ದಿನ ಜಾಸ್ತಿ ತೊಗೊಂಡೋಗ್ತಾರೆ, ಒಂದೊಂದು ದಿನ ಕಡಿಮೆ ತೊಗೊಂಡೋಗ್ತಾರೆ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಟೈಮಲ್ಲಿ ಈ ಥರ ಜಾಸ್ತಿ ತೊಗೊಂಡೋಗ್ತಾರೆ. ಅದರಲ್ಲೂ ಜೋಳದ ರೊಟ್ಟಿ ಮಾಡಿದಾಗ ಮಾತ್ರ ಜಾಸ್ತಿನೇ ತೊಗೊಂಡೋಗಿರ್ತಾರೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಾರಲ್ವ, ಅದಕ್ಕೋಸ್ಕರ. ಹಾಗೆ ಇದ್ರ ಜೊತೆಗೆ ಇವತ್ತು ಸಲಾಡ್ನು ಸಹ ಕಟ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು, ಮೂಲಂಗಿ ಹಾಗೆ ಈರುಳ್ಳಿ ಹೂನು ಸಹ ಇಲ್ಲಿ ಕಟ್ತಾಯಿದ್ದೀನಿ. ಈ ರೊಟ್ಟಿ ಜೊತೆಗೆ ಸಲಾಡ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರನ್ನೆಲ್ಲ ಕಳಿಸಿದ ಮೇಲೆ ನನ್ನೆಲ್ಲ ಕೆಲಸನೂ ಸಹ ಆಯಿತು. ಇದಾಗಿತ್ತು ನನ್ನ ಮಾರ್ನಿಂಗ್.